ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಶಕಪುರುಷನು ಯುಗಪುರುಷನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಎಲ್ಲರಿಗೂ ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡುವುದಕ್ಕೆ ಸಿದ್ಧನಾಗಿದ್ದೇನೆ. ನಮ್ಮ ಇಷ್ಟ ದೇವರಿಗೆ ಗೊತ್ತು, ದೇವರ ಇಷ್ಟ ನಮಗೆ ಗೊತ್ತಾ ಎಂಬ ಅಂಶವನ್ನು ಮಾತನಾಡುತ್ತಿದ್ದೇನೆ. ಪ್ರಿಯರಾದ ದೇವರ ಮಕ್ಕಳಿರ, ಭೂಮಿಯ ಮೇಲೆ ಇದ್ದಂಥ ಸರ್ವ ಜೀವರಾಶಿಗಳಿಗೆ ಏನೇನು ಬೇಕೋ ಎಲ್ಲವನ್ನು ತಂದೆ ದೇವರು ಈ ಪ್ರಕೃತಿಯಲ್ಲಿ ಉಂಟು ಮಾಡಿದ್ದಾರೆ. ಈ ಪ್ರಕೃತಿಯಲ್ಲಿ ಇರುವಂಥ ಆಹಾರ ಪದಾರ್ಥಗಳು, ವಸ್ತುಗಳು ಇವೆಲ್ಲವನ್ನು ನೋಡುವಾಗ ಮನುಷ್ಯರ ಇಷ್ಟಗಳನ್ನು ನೆರವೇರಿಸುವಂಥ ಪ್ರತಿಯೊಂದು ಈ ಪ್ರಕೃತಿಯಲ್ಲಿ ಇದೆ ಪ್ರಿಯರೇ. ಈ ಪ್ರಕೃತಿ ಯಾರು ಉಂಟು ಮಾಡಿದ್ದಾರೆ? ದೇವರು ಉಂಟು ಮಾಡಿದ್ದಾರೆ. ಯಾರಿಗಾಗಿ ಉಂಟು ಮಾಡಿದ್ದಾರೆ ಅಂತ ನೋಡುವಾಗ ದೇವರು ಈ ಪ್ರಕೃತಿಯನ್ನು ತನಗಾಗಿ ಉಂಟು ಮಾಡಿಕೊಂಡಿಲ್ಲ. ದೇವರು ಈ ಪ್ರಕೃತಿಯನ್ನು ತನಗಾಗಿ ಅಲ್ಲ, ಯಾರಿಗಾಗಿ? ನಮ್ಮೆಲ್ಲರಿಗಾಗಿ. ಅಂದರೆ ಭೂಮಿಯ ಮೇಲೆ ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲರಿಗೋಸ್ಕರ ಈ ಜಗತ್ತನ್ನು ಉಂಟು ಮಾಡಿದ್ದಾರೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದು ಮಾತು ನೋಡೋಣ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 8ನೇ ವಚನವನ್ನು, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ಅಂದರೆ ನಮಗೆ ಏನು ಬೇಕು, ನಮ್ಮ ಕೋರಿಕೆಗಳೇನಿದೆ, ನಮ್ಮ ಚಿತ್ತವೇನಿದೆ, ನಮಗೆ ಇಷ್ಟ ಏನಿದೆ, ಇವೆಲ್ಲವೂ ಕೂಡ ಯಾರಿಗೆ ಗೊತ್ತು? ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದಂಥ ದೇವರಿಗೆ ಗೊತ್ತು. ದೇವರು ನಿನ್ನ ಹೆತ್ತ ತಂದೆ, ನಿನಗೆ ಜೀವಿತ ಕೊಟ್ಟಂಥ ತಂದೆ, ಆತನಿಗೆ ಪ್ರತಿಯೊಂದು ಕೂಡ ಗೊತ್ತು ಪ್ರಿಯರೇ. ಅಂದರೆ ಮನುಷ್ಯನಿಗೆ ಏನೇನು ಅಗತ್ಯವಿದೆ, ಮನುಷ್ಯನಿಗೆ ಏನು ಇಷ್ಟ ಇದೆ ಎನ್ನುವಂಥದ್ದು ತಿಳಿದುಕೊಂಡು ಪ್ರಿಯರಾದ ದೇವರ ಮಕ್ಕಳಿರ ನಮ್ಮೆಲ್ಲರಿಗೂ ಬೇಕಾದಂಥ ಪ್ರತಿಯೊಂದನ್ನು ಈ ಪ್ರಕೃತಿಯಲ್ಲಿ ಇಟ್ಟಿದ್ದಾರೆ. ದೇವರು ಮಾಡಿರುವಂಥ ಪ್ರತಿಯೊಂದು ಗಮನಿಸುವಾಗ ಅದ್ಭುತ ರೀ ಪ್ರಿಯರೇ. ನಾವು ಬೇಡೋದಕ್ಕಿಂತ ಮುಂಚಿತವಾಗಿ ಏನೇನು ಬೇಕೋ ಎಲ್ಲವನ್ನೂ ಆತನಿಗೆ ಗೊತ್ತಿದೆಯಂತೆ. ಆತನು ಈ ಲೋಕದಲ್ಲಿ ಉಂಟು ಮಾಡಿದ್ದಾರೆ ಏನ್ರಿ. ನಮಗೇನೇನು ಬೇಕೋ ಎಲ್ಲವನ್ನೂ ಈ ಪ್ರಕೃತಿಯಲ್ಲಿ ಇಟ್ಟಿದ್ದಾರೆ ಪ್ರಿಯರೇ. ಮತ್ತೊಂದು ವಚನವನ್ನು ನಾವು ನೋಡೋಣ. ಅದೇ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 31-32ನೇ ವಚನ, ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆಯಷ್ಟೇ. ಅಂದರೆ ಮನುಷ್ಯನಿಗೆ ಏನೇನು ಬೇಕು, ಮನುಷ್ಯನ ಇಷ್ಟ ಏನಿದೆ ಅಂತೇಳಿ ದೇವರಿಗೆ ಗೊತ್ತು. ಅದೆಲ್ಲವನ್ನು ಈ ಲೋಕದಲ್ಲಿ ದೇವರು ಉಂಟು ಮಾಡಿದ್ದಾರೆ. ಹೌದಲ್ವ? ದೇವರು ಏನಾದರೂ ಮರ್ತಿದ್ದಾರಾ? ಉಂಟು ಮಾಡುವುದರಲ್ಲಿ ಏನಾದರೂ ಮರ್ತಿದ್ದಾರಾ? ಅಂದರೆ ನಮಗೆ ಕೊಡುವುದರಲ್ಲಿ, ಈ ಜಗತ್ತಿನಲ್ಲಿ ಉಂಟು ಮಾಡುವಂಥ ವಿಷಯದಲ್ಲಿ ಏನಾದರೂ ಕಡಿಮೆ ಮಾಡಿದ್ದಾರಂತ ನೋಡುವಾಗ ಇಲ್ಲ ಪ್ರಿಯರೇ. ತಿನ್ನುವಂಥ ಆಹಾರ ಪದಾರ್ಥಗಳನ್ನು, ಧರಿಸ್ಕೊಳ್ಳುವಂಥ ವಸ್ತ್ರಗಳ ವಿಷಯದಲ್ಲಿ, ಆಮೇಲೆ ಬೆಳ್ಳಿ ಬಂಗಾರ ಏನೇನು ಬೇಕು ಎಲ್ಲವನ್ನು ಈ ಪ್ರಕೃತಿಯಲ್ಲಿ ಇಟ್ಟಿದ್ದಾರೆ ದೇವರು. ಅಂದರೆ ಏನು ಅರ್ಥ ಆಗುತ್ತೆ? ನಮಗೇನು ಬೇಕು, ನಮ್ಮ ಚಿತ್ತವೇನಿದೆ, ನಮ್ಮ ಕೋರಿಕೆ ಏನಿದೆ, ಪ್ರತಿಯೊಂದನ್ನು ಕೂಡ ಅರ್ಥ ಮಾಡಿಕೊಂಡು ಪ್ರತಿಯೊಂದನ್ನು ಕೂಡ ಈ ಲೋಕದಲ್ಲಿ ದೇವರು ಏರ್ಪಾಟ್ ಮಾಡಿದ್ದಾರೆ. ಸರ್ವಮಾನವರ ವಿಷಯದಲ್ಲಿ ಯೌವನ ಕಾಲ ಬಂದಾಗ ಮದುವೆ ಮಾಡಬೇಕು ಅಂತೇಳಿ ಅದನ್ನು ಕೂಡ ದೇವರು ಏರ್ಪಾಟ್ ಮಾಡಿದ್ದಾರೆ ಏನ್ರಿ. ಯೌವನ ಕಾಲದಲ್ಲಿದ್ದಂಥ ಸ್ತ್ರೀಯರಿಗೆ ಪುರುಷರು ಬೇಕು, ಪುರುಷನಿಗೆ ಸ್ತ್ರೀ ಬೇಕು. ಹೌದಲ್ವ? ಅದಕ್ಕೆ ವಿವಾಹ ಕಾರ್ಯಕ್ರಮ ಅಂತೇಳಿ ದೇವರು ಏರ್ಪಾಟ್ ಮಾಡಿದ್ದಾರೆ. ಹೌದು ಪ್ರಿಯರೇ. ಪ್ರತಿಯೊಂದನ್ನು ಕೂಡ ದೇವರು ಏನ್ರಿ ನಮ್ಮ ಇಷ್ಟವನ್ನು ನೆರವೇರಿಸೋದಕ್ಕೆ, ನಮ್ಮ ಒಂದು ಕೋರಿಕೆಗಳನ್ನು ನೆರವೇರಿಸೋದಕ್ಕೆ ಈ ಪ್ರಕೃತಿಯಲ್ಲಿ ಪ್ರತಿಯೊಂದನ್ನು ಕೂಡ ದೇವರು ಏರ್ಪಾಟ್ ಮಾಡಿದ್ದಾರೆ. ಕೊನೆಯದಾಗಿ ಅಂಧತ್ವದಲ್ಲಿ, ಪಾಪದಲ್ಲಿ, ಪಾಪದ ವ್ಯಾಮೋಹದಲ್ಲಿ
ಇದ್ದಂಥ ನಮ್ಮನ್ನು ಬಿಡಿಸೋದಕ್ಕೆ ತನ್ನ ಪ್ರಿಯ ಕುಮಾರನನ್ನು ಯೇಸು ಕ್ರಿಸ್ತನನ್ನು ಕಳುಹಿಸಿಕೊಟ್ಟು ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹೌದಲ್ವ? ಅಂದರೆ ನಮ್ಮ ಇಷ್ಟವನ್ನು ತಿಳಿದುಕೊಂಡು ದೇವರು ಏನೇನು ಮಾಡಬೇಕೋ ಎಲ್ಲವನ್ನು ಮಾಡಿದ್ದಾರೆ. ಇವಾಗ ದೇವರ ಇಷ್ಟ ನಮಗೆ ಗೊತ್ತಾ? ನಮ್ಮ ಇಷ್ಟ ದೇವ್ರಿಗೆ ಗೊತ್ತು. ನಮಗೇನು ಇಷ್ಟ ಇದೆ, ನಮ್ಮ ಕೋರಿಕೆಗಳೇನು, ಅವೆಲ್ಲವನ್ನು ದೇವರು ಆಲೋಚನೆ ಮಾಡಿ ಜ್ಞಾನದಿಂದ ಈ ಜಗತ್ತಿನಲ್ಲಿ, ಈ ಪ್ರಕೃತಿಯಲ್ಲಿ ಇಟ್ಟಿದ್ದಾರೆ ಪ್ರಿಯರೇ. ಓಕೆ, ಅಂದರೆ ನಮ್ಮ ಇಷ್ಟವನ್ನು ಎಲ್ಲವನ್ನು ತಿಳಿದುಕೊಂಡು ಏನೇನು ಬೇಕೋ ಎಲ್ಲ ವ್ಯವಸ್ಥೆ ದೇವರು ಮಾಡಿದ್ದಾರೆ. ಇವಾಗ ದೇವರ ಇಷ್ಟ ಮನುಷ್ಯನಿಗೆ ಗೊತ್ತಾಗಿದೆಯಾ? ದೇವರ ಇಷ್ಟ ಗೊತ್ತಾ ನಮಗೆ? ದೇವರ ಇಷ್ಟದ ಬಗ್ಗೆ ಯೋಚನೆ ಮಾಡಿದ್ದೀವಾ? ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟು ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕರ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದನು. ಅಂದರೆ ಇಲ್ಲಿ ಯೇಸು ಪ್ರಭು ಭೂಲೋಕಕ್ಕೆ ಬರುವಾಗ ಒಂದು ಮಾತನ್ನು ತಿಳಿಸ್ತಾ ಇದ್ದಾರೆ. ಅಂದರೆ ದೇವರಿಗೆ ಒಂದು ಚಿತ್ತ ಇದೆ, ದೇವರಿಗೆ ಒಂದು ಕೋರಿಕೆ ಇದೆ, ದೇವರಿಗೆ ಇಷ್ಟ ಇದೆ. ಏನದು ಇಷ್ಟ ಅಂತ ನೋಡುವಾಗ ಏನ್ರಿ, ಯೇಸು ಕ್ರಿಸ್ತರನ್ನು ನೋಡಿದ್ರೆ ಗೊತ್ತಾಗುತ್ತೆ ರೀ. ಏನದು ದೇವ್ರಿಗಿಷ್ಟ? ಕಾಣಿಕೆ ಕೊಟ್ಟರೆ ದೇವ್ರಿಗೆ ಇಷ್ಟ ಆಗುತ್ತಾ? ಹೋಗಲಿ, ಏನಾದರೂ ಕುರಿ ಮೇಕೆಗಳನ್ನು ಬಲಿ ಕೊಟ್ಟರೆ ದೇವ್ರಿಗೆ ಇಷ್ಟನಾ? ಅದು ಇಷ್ಟ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಯೇಸು ಪ್ರಭು ಹೇಳುವಂಥ ಮಾತು. ಅಂದರೆ ದೇವರ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಯೇಸು ಪ್ರಭು ತಿಳಿಸುವಂಥದ್ದು. ದೇವರಿಗೆ ಹಣ್ಣುಗಳು ಬೇಕಾಗಿಲ್ಲ, ದೇವರಿಗೆ ಹಂಪಲುಗಳು ಬೇಕಾಗಿಲ್ಲ, ದೇವರಿಗೆ ಕುರಿ ಮೇಕೆಗಳು ಬಲಿ ಕೊಡುವಂಥ ಅವಶ್ಯಕತೆ ದೇವರಿಗಿಲ್ಲ. ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಇವೆಲ್ಲ ಹೇಳ್ತಾರೆ, ಇವೆಲ್ಲ ನಿಮಗೆ ಇಷ್ಟವಾಗಿರಲಿಲ್ಲ, ಇದರಲ್ಲಿ ನಿಮಗೆ ಸಂತೋಷವಿಲ್ಲ ಎಂದು ಯೇಸು ಕ್ರಿಸ್ತರು ಹೇಳುವಂಥ ಮಾತು. ಎರಡನೇದಾಗಿ, ನಿಮ್ಮ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳ್ತಾರೆ. ದೇವರಿಗೆ ಹಣ್ಣುಗಳು ಇಷ್ಟ ಇಲ್ಲ, ಹಂಪಲುಗಳು ಇಷ್ಟ ಇಲ್ಲ, ತರಕಾರಿಗಳು ಇಷ್ಟ ಇಲ್ಲ, ಇಲ್ಲಾಂದರೆ ಏನಪ್ಪ ಕುರಿ ಮೇಕೆಗಳು ಏನಾದರೂ ಬಲಿ ಕೊಟ್ಟರೆ ಇದೂ ಇಷ್ಟ ಇಲ್ಲ, ಸರ್ವಾಂಗ ಹೋಮ ಇದೂ ಇಷ್ಟ ಇಲ್ಲ. ದೇವ್ರಿಗೆ ಇಷ್ಟ ಇಲ್ವೋ? ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಮತ್ತು ದೇವ್ರಿಗೆ ಇಷ್ಟ ಏನು, ದೇವರ ಚಿತ್ತವೇನು ಅಂತ ನೋಡುವಾಗ ಯೇಸು ಪ್ರಭು ಹೇಳ್ತಾರೆ, ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನು ಬಂದಿದ್ದೇನೆ, ನಿನ್ನ ಚಿತ್ತವನ್ನು. ಇವಾಗ ಯೇಸು ಕ್ರಿಸ್ತರ ಒಂದು ಜೀವಿತವನ್ನು ನಾವು ಪರಿಶೋಧನೆ ಮಾಡುವಾಗ ಅಲ್ಲಿ ಗೊತ್ತಾಗುತ್ತೆ ಪ್ರೇರೆ, ದೇವರ ಚಿತ್ತ ಏನೆನ್ನುವಂಥದ್ದು. ಅಂದರೆ ಯೇಸು ಕ್ರಿಸ್ತರು ನಡೆದುಕೊಂಡಂಥ ರೀತಿ, ಯೇಸು ಕ್ರಿಸ್ತರು ಬೋಧನೆ ಮಾಡಿರುವಂಥ ರೀತಿ, ಯೇಸು ಕ್ರಿಸ್ತರು ಬಲಿಯಾಗಿರುವಂಥ ರೀತಿ, ಪ್ರತಿಯೊಂದನ್ನು ಕೂಡ ಗಮನಿಸುವಾಗ ಅಲ್ಲಿ ಗೊತ್ತಾಗುತ್ತೆ ದೇವರ ಚಿತ್ತ ಏನೆನ್ನುವಂಥದ್ದು. ಏನ್ರಿ, ಯೋಹಾನ ಬರೆದ ಸುವಾರ್ತೆಯಲ್ಲಿ ನೋಡ್ತೀವಿ, ದೇವರ ಇಷ್ಟವನ್ನು ನೆರವೇರಿಸೋದಕ್ಕೆ ನಾನು ಬಂದಿದ್ದೀನಿ, ನನ್ನ ಇಷ್ಟವನ್ನು ನೆರವೇರಿಸೋದಕ್ಕೆ ನಾನು ಬಂದಿಲ್ಲ. ಅಂದರೆ ಭೂಲೋಕದಲ್ಲಿ ಪ್ರತಿ ಮನುಷ್ಯರಿಗೆ ಏನೋ ಒಂದು ಕೋರಿಕೆ ಇರುತ್ತೆ. ಈ ಭೂಲೋಕದಲ್ಲಿ ಶರೀರ ಆಕಾರವನ್ನು ಧರಿಸ್ಕೊಂಡು ಬಂದಾಗ, ಶರೀರವನ್ನು ಧರಿಸಿಕೊಂಡಾಗ ಈ ಶರೀರಕ್ಕೆ ಅನೇಕ ಕೋರಿಕೆಗಳಿರುತ್ತೆ. ಪ್ರಭು ಹೇಳ್ತಾರೆ, ನನ್ನ ಇಷ್ಟವನ್ನು, ನನ್ನ ಕೋರಿಕೆಗಳನ್ನು ತೀರಿಸಿಕೊಳ್ಳೋದಕ್ಕೆ ನಾನು ಬಂದಿಲ್ಲ. ಮತ್ತು ಯಾರ ಇಷ್ಟವನ್ನು? ದೇವರ ಇಷ್ಟವನ್ನು ನೆರವೇರಿಸೋದಕ್ಕೆ ನಾನು ಬಂದಿದ್ದೇನೆ ಇಲ್ಲಿ. ಮತ್ತು ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಆಗಿರ್ಬೋದು, ಕೆಲವು ಏನ್ರಿ ಅವರ ಪ್ರಯಾಣದಲ್ಲಿ, ಅವರ ಒಂದು ಸುವಾರ್ತೆ ಕಾರ್ಯಕ್ರಮದಲ್ಲಿ ನೋಡುವಾಗ ಅನೇಕ ಸಾರಿ ಹೇಳ್ತಾರೆ ಪ್ರಿಯರೇ, ನನ್ನ ಇಷ್ಟವನ್ನು ನಾನು ನೆರವೇರಿಸ್ಕೊಳ್ಳೋದಕ್ಕೆ ಬಂದಿಲ್ಲ, ದೇವರ ಇಷ್ಟವನ್ನು ನೆರವೇರಿಸೋದಕ್ಕೆ, ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ. ಒಂದು ಮಾತನ್ನು ನೋಡೋಣ ಪ್ರಿಯರಾದ ದೇವರ ಮಕ್ಕಳಿರ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 30ನೇ ವಚನ. ನನ್ನಷ್ಟಕ್ಕೆ ನಾನು ಏನು ಮಾಡಲಾರೆನು, ತಂದೆ ಹೇಳಿದ್ದನ್ನು ಕೇಳಿ ನ್ಯಾಯ ತೀರಿಸುತ್ತೇನೆ ಮತ್ತು ಸ್ವಂತ ಚಿತ್ತ ನೆರವೇರಿಸಬೇಕೆಂದು ಅಪೇಕ್ಷಿಸದೆ ನನ್ನನ್ನು ಕಳಿಸಿದಾತನ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸುವನಾದ್ದರಿಂದ ನಾನು ಮಾಡುವ ತೀರ್ಪು ನ್ಯಾಯವಾಗಿದೆ. ಅಂದರೆ ನನ್ನ ಇಷ್ಟವನ್ನು, ನನ್ನ ಚಿತ್ತವನ್ನು ನೆರವೇರಿಸಿಕೊಳ್ಳೋದಕ್ಕೆ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದಾತನ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನು ಬಂದಿದ್ದೇನೆ. ಅವ್ರ ಚಿತ್ತ ಏನು? ಪ್ರಿಯರಾದ ದೇವರ ಮಕ್ಕಳಿರ, ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ
29ನೇ ವಚನ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವನು. ಲೋಕದ ಪಾಪವನ್ನು ಅಂದರೆ ಲೋಕದ ಪಾಪವನ್ನು ನಿವಾರಣೆ ಮಾಡಿ, ಲೋಕದಲ್ಲಿ ಜನ ಅಂಧತ್ವದಲ್ಲಿ ಅಂಧಕಾರದ ದೊರೆತನದಲ್ಲಿದ್ದಾರೆ. ಅಂಧಕಾರದ ದೊರೆತನದಲ್ಲಿ ಇದ್ದಂಥ ಜನರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು. ಇದು ದೇವರ ಉದ್ದೇಶ. ಅಂದರೆ ಪ್ರತಿ ಮನುಷ್ಯರು ದೇವರ ಮಕ್ಕಳಾಗಿರುವುದರಿಂದ, ಪ್ರತಿ ಮಾನವರು ದೇವರ ಮಕ್ಕಳಾಗಿರುವುದರಿಂದ ಅವರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಪರಲೋಕದಿಂದ ಭೂಲೋಕಕ್ಕೆ ದೈವಕುಮಾರನಾದಂಥ ಯೇಸು ಕ್ರಿಸ್ತರು ಬಂದಿರುವಂಥದ್ದು. ಈ ಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ವಿಧ ವಿಧವಾದಂಥ ಕಾರ್ಯಕ್ರಮಗಳು, ವಿಧ ವಿಧವಾದಂಥ ಬೋಧನೆಗಳು. ಒಬ್ಬನು ಹೇಳ್ತಾನೆ, ಯಾವುದೋ ಒಂದು ಗ್ರಂಥ ಓದಬೇಕಾಗಿಲ್ಲ, ಯಾವುದೋ ತಿಳ್ಕೊಳ್ಬೇಕಾಗಿಲ್ಲ, ನಮ್ಮಲ್ಲೇ ಎಲ್ಲ ಗುಣಗಳಿದೆ, ನಮಗೆಲ್ಲ ಗೊತ್ತು, ಯಾರು ಹೇಳಬೇಕಾಗಿಲ್ಲ ಅಂತೇಳಿ ಮಾತಾಡ್ತಾರೆ. ನಿಮಗೆಲ್ಲ ಗೊತ್ತಿದ್ದರೆ ಈ ಲೋಕದಲ್ಲಿ ಯಾಕೆ ನರಹತ್ಯೆ ನಡೀತಾ ಇದೆ, ಯಾಕೆ ಮಾನಭಂಗಗಳು ನಡೀತಾ ಇದೆ, ಯಾಕೆ ಕೊಲೆ ನಡೀತಾ ಇದೆ? ಹೌದಲ್ವಾ? ಅರ್ಥ ಆಗುತ್ತಾ? ಏನು ಹುಚ್ಚುಚ್ಚಾಗಿ ಬೋಧನೆ ರೀ, ಏನು ಇಷ್ಟ ಬಂದ ಹಾಗೆ ಮಾತಾಡ್ತಾ ಇರ್ತಾರೆ. ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ದೇವ್ರ ಬಗ್ಗೆ ಯೋಚನೆ ಇಲ್ಲ. ಇವನೇನೋ ದೊಡ್ಡ ಪಂಡಿತನ ಹಾಗೆ, ಏನೋ ದೊಡ್ಡ ಭೇದಾವಿ ಹಾಗೆ ಏನೋ ತಿಳಿಸ್ಬೇಕು ಅಂತೇಳಿ ಏನು ತಿಳಿಸ್ತಾರೆ? ದಾರಿ ತಪ್ಪಿಸೋದಕ್ಕೆ, ಅಂದರೆ ಭಕ್ತರ ದಾರಿಯನ್ನು ತಪ್ಪಿಸೋದಕ್ಕೆ ಸೈತಾನನು ಬಿಡುವ ಒಂದು ಬೆಂಕಿ ಬಾಣಗಳು. ಸೈತಾನನು ಆರಿಸಿಕೊಂಡು ಕೆಲವರನ್ನ ಆರಿಸಿಕೊಂಡು ದಾರಿ ತಪ್ಪಿಸುವಂಥ ಬೋಧನೆಗಳು, ದಾರಿ ತಪ್ಪಿಸುವಂಥ ಪ್ರಸಂಗಗಳು ಬಹಳ ನಡೀತಾ ಇದೆ. ದೇವರು ನಿನಗೊಂದು ಜೀವಿತ ಕೊಟ್ಟಿದ್ದಾನೆ. ಈ ಜೀವಿತದಲ್ಲಿ ದೇವರ ಇಷ್ಟವನ್ನು ತಿಳಿದುಕೊಂಡು ಈ ಲೋಕದಲ್ಲಿ ನೀತಿವಂತನಾಗಿ, ಭಕ್ತನಾಗಿ, ಯಥಾರ್ಥವಂತನಾಗಿ ಬದುಕಬೇಕು ಈ ಲೋಕದಲ್ಲಿ. ಅದನ್ನು ಬಿಟ್ಟು ಈ ಲೋಕದಲ್ಲಿ ಅನೇಕ ಕೋರಿಕೆಗಳನ್ನು ತೀರಿಸಿಕೊಂಡು ಇಷ್ಟ ಬಂದಾಗಿ ಜೀವಿಸಿ ಆಮೇಲೆ ನಡೆದರೆ ಏನಾಗುತ್ತೆ? ಸತ್ತ ಮೇಲೆ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗತ್ತೆ. ಅದಕ್ಕೆ ದೇವರು ತನ್ನ ಪ್ರಿಯ ಕುಮಾರನನ್ನು ಕಳಿಸ್ಕೊಟ್ಟಿದ್ದಾನೆ. ಯಾತಕ್ಕಾಗಿ ಕಳಿಸ್ಕೊಟ್ಟಿದ್ದಾನೆ? ಎಲ್ಲರನ್ನು ರಕ್ಷಿಸೋದಕ್ಕೆ, ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ. ಅಂದರೆ ಆ ಮಾರ್ಗ, ರಕ್ಷಣೆಯ ಮಾರ್ಗ, ಮೋಕ್ಷ ಮಾರ್ಗ, ಯೇಸು ಕ್ರಿಸ್ತನ ಮಾರ್ಗವೇ ಮೋಕ್ಷ ಮಾರ್ಗ. ಇದು ರಕ್ಷಣೆಯ ಮಾರ್ಗವಿದು, ಪರಲೋಕಕ್ಕೆ ಹೋಗುವಂಥ ಮಾರ್ಗ ಇದು. ಈ ಮಾರ್ಗದಲ್ಲಿ ಸೇರಬೇಕು. ಅಂದರೆ ದೇವರ ಇಷ್ಟ ಏನಪ್ಪ ಅಂತ ನೋಡುವಾಗ ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕು ಎನ್ನುವಂಥದ್ದು. ರಕ್ಷಣೆ ಹೊಂದಬೇಕಾದರೆ ದೇವರ ಮಾರ್ಗದಲ್ಲಿ ಬರಬೇಕು. ಮತ್ತು ಲೋಕದಲ್ಲಿ ಜನ ಯಾರ ಮಾರ್ಗದಲ್ಲಿದ್ದಾರೆ? ಅಂಧಕಾರದ ದೊರೆತನದಲ್ಲಿ ಇದ್ದಾರೆ. ಎಲ್ಲಿದ್ದಾರೆ? ಅಂಧಕಾರದ ದೊರೆತನದಲ್ಲಿ ಇದ್ದಾರೆ ಪ್ರಿಯರೇ. ಅಂಧಕಾರದ ದೊರೆತನದಲ್ಲಿ ಇದ್ದಂಥ ಈ ಮಾನವರನ್ನು ಕಾಪಾಡಬೇಕಂದ್ರೆ ಯೇಸು ಕ್ರಿಸ್ತರು ಬಂದಿರುವಂಥದ್ದು. ಯೇಸು ಕ್ರಿಸ್ತರು ಬಂದಿರುವಂಥದ್ದು ಅಂದರೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿರುವಂಥ ಮುಖ್ಯವಾದ ಉದ್ದೇಶ ಏನಪ್ಪ ಅಂತ ನೋಡುವಾಗ ದೇವರ ಚಿತ್ತವನ್ನು ನೆರವೇರಿಸಬೇಕು. ದೇವರ ಚಿತ್ತ ಏನಪ್ಪ ಅಂತ ನೋಡುವಾಗ ಲೋಕದಲ್ಲಿ ದೇವರ ಮಕ್ಕಳು ಅಂಧಕಾರದಲ್ಲಿ, ಅಂದರೆ ಪಾಪ ಎಂಬ ವ್ಯಾಮೋಹದಲ್ಲಿ, ಸೈತಾನನ ಹತೋಟಿಯಲ್ಲಿ ಇರುವುದರಿಂದ ಅವರಿಗೆ ದೇವರ ಜ್ಞಾನ ಎಂಬ ಬೆಳಕು ಕೊಟ್ಟು ಅವರನ್ನು ಸತ್ಯದ ಮಾರ್ಗದಲ್ಲಿ ನಡೆಸಬೇಕು. ಅದಕ್ಕಾಗಿ ಪ್ರಭು ಬರ್ತಾರೆ, ಸುವಾರ್ತೆಯನ್ನು ಸಾರ್ತಾರೆ, ಕೊನೆಯದಾಗಿ ಮರಣ ಹೊಂದುತ್ತಾರೆ, ಸಮಾಧಿ ಮಾಡಲ್ಪಟ್ಟು 3ನೇ ದಿನದಂದು ಎದ್ದು ಬರ್ತಾರೆ ಪ್ರಿಯರೇ. ನೋಡುವಾಗ ದೇವರ ಚಿತ್ತವನ್ನು ಅವರು ನೆರವೇರಿಸಿದ್ದಾರೆ ಪ್ರಿಯರೇ. ಅಂದರೆ ಪ್ರತಿಯೊಬ್ಬರಿಗೂ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇವಾಗ ನೀನು ನಾನು ದೇವರ ಚಿತ್ತವನ್ನು ನೆರವೇರಿಸಬೇಕಾ? ದೇವರ ಇಷ್ಟವನ್ನು ನೆರವೇರಿಸಬೇಕಾ? ದೇವರ ಇಷ್ಟವನ್ನು ನೆರವೇರಿಸಬೇಕಾದ್ರೆ ಯೇಸು ಕ್ರಿಸ್ತರ ಇತಿಹಾಸವನ್ನು ಓದಬೇಕಾಗತ್ತೆ. ಅಂದರೆ ಯೇಸು ಕ್ರಿಸ್ತರು ಯಾವ ರೀತಿ ನಡ್ಕೊಂಡಿದ್ದಾರೆ, ಏನು ಬೋಧನೆ ಮಾಡಿದ್ದಾರೆ, ಅವರ ಪ್ರವರ್ತನೆ ಯಾವ ರೀತಿ ಇತ್ತು, ಅವರ ನಡವಳಿಕೆ, ಇವೆಲ್ಲವನ್ನು ನೋಡಬೇಕಾಗತ್ತೆ. ನಾವು ಕೂಡ ಅವರ ಹಾಗೆ ಜೀವಿಸಬೇಕಾಗತ್ತೆ ಪ್ರಿಯರೇ. ಯೇಸು ಪ್ರಭು ರೀತಿಯಲ್ಲಿ, ಯೇಸು ಪ್ರಭು ಯಾವ ರೀತಿ ಮಾತನಾಡಿದ್ದಾರೆ, ಯೇಸು ಪ್ರಭು ಯಾವ ರೀತಿ ನಡ್ಕೊಂಡಿದ್ದಾರೆ, ಯೇಸು ಪ್ರಭು ಯಾವ ರೀತಿ ಜೀವಿಸಿದ್ದಾರೆ, ಅದೇ ಪ್ರಕಾರ ನಾವು ಕೂಡ ಜೀವಿಸಬೇಕಾಗತ್ತೆ. ಯಾಕಂದರೆ ದೇವರ ಚಿತ್ತ ನೆರವೇರಿಸಬೇಕಲ್ಲ, ಖಂಡಿತವಾಗಿ ನೆರವೇರಿಸಬೇಕು, ಪ್ರಯತ್ನ ಮಾಡಬೇಕು. ಎಲ್ಲಿದ್ದೀವಿ ನಾವೆಲ್ಲರೂ? ಯಾವ ಆಲೋಚನೆಯಲ್ಲಿದ್ದೀವಿ ಪ್ರಿಯರೇ? ಮತ್ತೊಂದು ವಚನವನ್ನು ನೋಡೋಣ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ.
ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತ, ಅಂದರೆ ದೇವರ ಚಿತ್ತ. ಪ್ರತಿಯೊಬ್ಬರೂ ರಕ್ಷಣೆ ಹೊಂದಬೇಕು. ರಕ್ಷಣೆ ಹೊಂದಬೇಕಾದರೆ ಸತ್ಯದ ಜ್ಞಾನದಲ್ಲಿ ಬರಬೇಕು. ಅದು ಯೇಸು ಕ್ರಿಸ್ತರ ಮಾರ್ಗದಲ್ಲಿ ಬರಬೇಕು. ಪ್ರಿಯರಾದ ದೇವರ ಮಕ್ಕಳಿಗೆ, ಯೇಸು ಪ್ರಭು ದೇವರ ಚಿತ್ತವನ್ನು ನೆರವೇರಿಸಿ ಪರಲೋಕಕ್ಕೆ ಹೋಗಿದ್ದಾರೆ. ಇವಾಗ ನಾವು ಕೂಡ ದೇವರ ಚಿತ್ತವನ್ನು ನೆರವೇರಿಸಬೇಕು. ದೇವರ ಚಿತ್ತವನ್ನು ನೆರವೇರಿಸಬೇಕಾದರೆ ಪ್ರಿಯರೇ, ಮೊಟ್ಟ ಮೊದಲು ನಾವು ದೇವರನ್ನು ತಿಳಿದುಕೊಳ್ಬೇಕು, ದೇವರಿಗೆ ಒಳಪಡಬೇಕು, ವಿಧೇಯರಾಗಬೇಕು, ದೀಕ್ಷೆ ಸ್ಥಾನವನ್ನು ಪಡ್ಕೊಳ್ಬೇಕು, ಯಥಾರ್ಥವಾಗಿ ನಡಿಬೇಕು, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಈ ಸಮಾಜಕ್ಕೆ ಪರಿಚಯ ಮಾಡಬೇಕು. ಅಂಧಕಾರದ ದೊರೆತನದಲ್ಲಿ ಇದ್ದಂಥ ದೇವರ ಮಕ್ಕಳನ್ನು ಬಿಡಿಸಿ ದೇವರ ಮಾರ್ಗದಲ್ಲಿ ನಡೆಸೋದಕ್ಕೆ ಪ್ರಯತ್ನ ಮಾಡಬೇಕು. ಆವಾಗ ದೇವರ ಚಿತ್ತ ನೆರವೇರುತ್ತೆ ಪ್ರಿಯರೇ. ಓಕೆ ಪ್ರಿಯರೇ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ಮಹೋನ್ನತನೇ, ಸರ್ವೋನ್ನತನೇ, ಸರ್ವಶಕ್ತನಾಗಿರುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನೇರ ಪ್ರಸಾರವನ್ನು ಯಾರ್ಯಾರು ನೋಡಿದ್ದಾರೋ ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ, ಪ್ರತಿಯೊಬ್ಬರು ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮಗೆ ವಿಧೇಯರಾಗಿ ಭಯಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಪ್ರತಿಯೊಬ್ಬರು ನಿಮ್ಮ ಚಿತ್ತವನ್ನು ತಿಳಿದುಕೊಂಡು ಈ ಲೋಕದಲ್ಲಿ ನಿಮ್ಮ ಇಷ್ಟವನ್ನು ನೆರವೇರಿಸುವಂಥ ಮಕ್ಕಳಾಗುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.